ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಂಥ ಸ್ಥಿತಿ ಎನ್ನುವ ವಾತಾವರಣ ಕ್ರಿಯೇಟ್ ಆಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಈ ಆಸ್ಪತ್ರೆಗೆ ಹೋದರೆ ಅಲ್ಲಿ ವಿದ್ಯುತ್ತೇ ಇಲ್ಲ. ಆಸ್ಪತ್ರೆಯೇ ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದೆ. ರೋಗಿಗಳು ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಆಸ್ಪತ್ರೆ ಕೂಡ ಅನೇಕ ಸಮಸ್ಯೆಗಳಿಂದ ನರಳುತ್ತಾ ಇದೆ. ಏಕಾಏಕಿಯಾಗಿ ವಿದ್ಯುತ್ ಕಟ್ ಆಗಿದೆ. ಕಂಪ್ಲಿ ತಾಲೂಕಿನ ಆಸ್ಪತ್ರೆ ರೋಗಿಗಳೆಲ್ಲರೂ ಕೂಡ ಪರದಾಡಿದ್ದಾರೆ. ಬಳ್ಳಾರಿಯ ಕಂಪ್ಲಿ ಪಟ್ಟಣದ ಆಸ್ಪತ್ರೆಯಲ್ಲಿ ಅಧ್ವಾನ ಇದು. ರಾತ್ರಿ ವೇಳೆ 2 ಗಂಟೆಗಳ ಕಾಲ ವಿದ್ಯುತ್ ಕಟ್ ಆಗಿದೆ. ಮೇಣದ ಬತ್ತಿ ಹಿಡಿದು ರೋಗಿಗಳು ಕುಳಿತುಕೊಂಡ್ರೆ ಬಾಣಂತಿಯರು, ಹಾಗೆ ತಾನೇ ಜನಿಸಿದಂಥ ಚಿಕ್ಕ ಮಕ್ಕಳು, ನವಜಾತ ಶಿಶುಗಳು ನರಕ ಅನುಭವಿಸಿದ್ದಾರೆ. ಕತ್ತಲಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ವೈದ್ಯರು. ಮೊಬೈಲಿನ ಟಾರ್ಚ್ ಬೆಳಕಲ್ಲಿ ಆಸ್ಪತ್ರೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇನಾಯ್ತು ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಅಂತ. ಯಾಕೆಂದ್ರೆ ಅಲ್ಲಿ ಬ್ಯಾಕಪ್ ಅನ್ನೋದೇನು ಇಲ್ಲವೇ ಇಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ. ಒಂದೊಂದು ತಾಲೂಕು ಆಸ್ಪತ್ರೆಯನ್ನ ನಾವು ಟರ್ಷರಿ ಕೇರ್ ಸೆಂಟರ್ ಮಾಡ್ತೀವಿ ಅಂತ ಹೇಳಿದ್ದಂಥ ಹೇಳಿಕೆಗಳೆಲ್ಲವೂ ಕೂಡ ರಾಜಕೀಯ ಭರವಸೆಗಳಾಗಿ ಉಳಿದುಕೊಂಡಿದ್ದಾವೆ. ಇವತ್ತಿಗೂ ತಾಲೂಕು ಆಸ್ಪತ್ರೆಗಳು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದಾವೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ನಿಲ್ಲುತ್ತೆ. ರಾತ್ರಿ ಇಡೀ ಕರೆಂಟ್ ಇಲ್ಲ, ಮೇಣದ ಬತ್ತಿ, ಸೊಳ್ಳೆ, ಗಾಳಿ ಇಲ್ಲ. ಆಗ ತಾನೇ ಜನಿಸಿದಂಥ ಚಿಕ್ಕ ಮಕ್ಕಳಿಗೆ ಪರಿಸ್ಥಿತಿ ಹೇಗಿರಬಹುದು ಅಂತ ಯೋಚನೆ ಮಾಡಿ. ಬಾಣಂತಿಯರ ಪರಿಸ್ಥಿತಿ ಏನಾಗಿರಬಹುದು ಅಂತ ಯೋಚನೆ ಮಾಡಿ. ವಯಸ್ಸಾಗಿರುವಂಥ ವೃದ್ಧರೋ, ಕಾಯಿಲೆ ಬಂದಂಥವರು ಹೇಗೆ ನರಕ ಅನುಭವಿಸಿರಬಹುದು ಅಂತ. ಬ್ಯಾಕಪ್ ವ್ಯವಸ್ಥೆಯನ್ನು ಕೂಡ ಹೊಂದಿಲ್ಲ. ನಾವು ಹೇಳ್ತೇವೆ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗೆ ಸವಾಲೊಡ್ಡುವ ರೀತಿಯಲ್ಲಿ ನಾವು ಆಧುನೀಕರಣಗೊಳಿಸಿದ್ದೇವೆ, ಸಾಕಷ್ಟು ಸೌಲಭ್ಯ ಕೊಟ್ಟಿದ್ದೇವೆ ಅಂತ ಹೇಳ್ತೇವಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ನರಕ ದರ್ಶನದ ಸಾಕ್ಷಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲ, ಕರೆಂಟ್ ಇಲ್ಲ. ಎಷ್ಟೊತ್ತದ ಡಾಕ್ಟ್ರಿಗೆ ಕೇಳಿದ್ರೆ ಏನು ಹಾಕೊಂತಾರ? ಡಾಕ್ಟರ್ ಕೇಳಿದ್ರೆ ಅವರು ಬರ್ತದೆ 5 ನಿಮಿಷ 10 ನಿಮಿಷ ಅಂತ ಹೇಳಕ್ ಬಂದಾರ. ಹಂಗೆ ಏನೋ ರೆಸ್ಪಾನ್ಸ್ ಮಾಡ್ತಾರ ಇಲ್ಲ? ಏನ್ ರೆಸ್ಪಾನ್ಸ್ ಮಾಡೋರು? ಅವ್ರು ಏನ್ ರೆಸ್ಪಾನ್ಸ್ ಮಾಡೋರು? ಈ ಕತ್ತಲ್ದಾಗ ಹೆಂಗ್ ಕುಂದಿರ್ರಿ ನೀವು? 7 ಗಂಟೆಯಿಂದ ಕರೆಂಟ್ ಇಲ್ಲ. ಏನು ಲಕ್ಷಣ ಮಾಡ್ತೇವೆ ನಾವು. ಅವ್ರಿಗೆ ನೀವು ಕೇಳಿದ್ರೆ ನಾವು ತಾಯಿ ಕಾಡ್ಕೊಂಡು ಗಾಳಿ ಹಾಕ್ಕೊಂತ ಕುಂದಿರ್ಬೇಕು. ಹಂಗೈತೆ ನೋಡಿ ಪರಿಸ್ಥಿತಿ. 2 ಮಕ್ಕಳಿಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಕಂಪ್ಲಿಯ ಈ ಆಸ್ಪತ್ರೆ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಆಸ್ಪತ್ರೆ ಅಂತ ಅನಿಸೋದಿಲ್ಲ. ಇದು ಹಲವಾರು ರೋಗಗಳನ್ನು ಅಂಟಿಸಿ ಕಳಿಸುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಸದ್ಯಕ್ಕಾದರೂ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಸಂಭವಿಸಬಾರ್ದು ಎನ್ನುವ ಕಾರಣಕ್ಕಾಗಿ ಏನಾದರೂ ಬದಲಾವಣೆಗಳು, ಏನಾದರೂ ಪರಿವರ್ತನೆ ಕಾಣಿಸ್ತಾ ಇದೆಯಾ? ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾರ್ವಜನಿಕರು ಬರದೇ ಇರುವಂತ ಪರಿಸ್ಥಿತಿ ಈಗ ಒದಗಿದೆ ಅನ್ನುವಂಥದ್ದು ದೃಶ್ಯಗಳು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂತವ್ರು ಬಡವರ್ಗದವರೇ ಜಾಸ್ತಿ, ಮತ್ತು ಈ ಆಸ್ಪತ್ರೆಗೆ ಬಂದು ತೋರ್ಸ್ಕೊಂಡು ಹೋಗ್ಬೇಕಾಗಿರುವಂತದ್ದು ಸಾಕಷ್ಟು ಜನರು ಬರ್ತಾ ಇದ್ರು. ಅದರಲ್ಲೂ ಕಂಪ್ಲಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯ 30 ಬೆಡ್ಗಳನ್ನ ಅಳವಡಿಸಿರುವಂತ ಒಂದು ದೊಡ್ಡ ಆಸ್ಪತ್ರೆ ಕೂಡ ಹೌದು. ಕಂಪ್ಲಿಯ ತಾಲೂಕಾಗಿರ್ಬೋದು, ಅಕ್ಕಪಕ್ಕದ ತಾಲೂಕಿನ ಜನರು ಕೂಡ ಇಲ್ಲಿ ಬಂದು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಈ ರೀತಿಯಾದಂತ ಪರಿಸ್ಥಿತಿ ಏನಿದೆಯಲ್ಲ, ನಿಜಕ್ಕೂ ಖಂಡನೀಯ. ಮತ್ತು ನಿಜವಾಗ್ಲೂ ಏನು ಆರೋಗ್ಯ ಇಲಾಖೆಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಇದನ್ನ ಗಮನಿಸಬೇಕಾಗತ್ತೆ. ಇವರ ಮೇಲೆ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಬೇಕಾಗತ್ತೆ. ಅಲ್ಲಿಯ ರೋಗಿಯ ಏನ್ ಪೋಷಕರು ಕೂಡ ಹೇಳ್ತಾ ಇದ್ರು, ನಿಜಕ್ಕೂ ಇಲ್ಲಿ ರಾತ್ರಿ 2 ಗಂಟೆಗಳ ಕಾಲ ಏನು ವಿದ್ಯುತ್ ದಿಢೀರನೆ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರನ್ನ ಉಳಿಸ್ಕೊಳ್ಳೋದೇ ಬಹಳಷ್ಟು ಕಷ್ಟ ಆಗಿತ್ತು. ಯಾಕಂದ್ರೆ ಅಲ್ಲಿ ಬಾಣಂತಿಯರು ಕೂಡ ಇದ್ರು, ಮತ್ತು ಅದ್ರ ಜೊತೆಗೆ ಕೆಲವೊಂದಿಷ್ಟು ಪೇಷಂಟ್ ಗಳು ಕೂಡ ಇದ್ರು. ಇವರಿಗೆ ವಿದ್ಯುತ್ ಮೂಲಕ ಇವರಿಗೆ ಪೂರೈಸುವಂತ ಆಮ್ಲಜನಕ ಆಗಿರ್ಬೋದು, ಫ್ಯಾನ್ ಗಳಾಗಿರ್ಬೋದು, ಎಲ್ಲವೂ ಸಾಕಷ್ಟು 2 ಗಂಟೆಗಳ ಕಾಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದಾಗಿತ್ತು. ಇದರಿಂದ ಅಲ್ಲಿ ಪೋಷಕರು ಕೂಡ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ವೈದ್ಯರ ವಿರುದ್ಧವಾಗಿ ಆಕ್ರೋಶ
ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. 2 ಗಂಟೆಗಳ ಕಾಲ ಈ ಆಸ್ಪತ್ರೆಯಲ್ಲಿ ಮೇಣದ ಬತ್ತಿಯನ್ನ ಹಚ್ಚಿ ಅಲ್ಲಿ ಜೀವನವನ್ನ ಮಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಅದರಲ್ಲೂ ಬಾಣತಿಯ ನವ ಶಿಶುಜಾತಗಳು ಮಕ್ಕಳು ಕೂಡ ಇದ್ರು. ಇಲ್ಲಿ ಬಹಳ ಗಮನಿಸಬೇಕಾಗತ್ತೆ, ಈ ಆಸ್ಪತ್ರೆಯ ಸುತ್ತಮುತ್ತಲೂ ಕೂಡ ಕೆಲವೊಂದಿಷ್ಟು ಗಟ್ಟರು ಇಂತಹ ಇರುವುದರಿಂದಾಗಿ ಅಲ್ಲಿ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿತ್ತು. 2 ಗಂಟೆಗಳ ಕಾಲ ನಮ್ಮ ಸಣ್ಣ ಪುಟ್ಟ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದೇ ಒಂದು ದೊಡ್ಡ ದುರಂತ ಆಗಿತ್ತು. ಯಾಕಂದ್ರೆ ನಾವು ನಿಜಕ್ಕೂ ಸರ್ಕಾರಿ ಆಸ್ಪತ್ರೆಗೆ ಬರೋದಂದ್ರೆ, ಈಗಲೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ, ನೀವು ಸರ್ಕಾರಿ ಆಸ್ಪತ್ರೆಗೆ ಬನ್ನಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಂತ ಬಾಯಿ ಮಾತಿಗೆ ಹೇಳ್ತಾರೆ ಹೊರತಾಗಿ ಇಲ್ಲಿ ಈ ರೀತಿಯಂತ ಘಟನೆಗಳು ಸಾಕಷ್ಟು ಬಾರಿ ಆಗ್ತಾನೆ ಇದೆ. ಅದರಲ್ಲೂ 2 ಗಂಟೆಗಳ ಕಾಲ ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗಿತ್ತು. ಸಾಕಷ್ಟು ಬಾರಿ ಇಲ್ಲಿ ಗಮನಕ್ಕೆ ಕೂಡ ತರಲಾಗಿದೆ, ಒಂದು ಜನರೇಟರ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಇಲ್ಲಿರುವಂತ ಏನು TH ಆಗಿರ್ಬೋದು, ಇವ್ರು ಯಾರು ಕೂಡ ಇಲ್ಲಿ ಈ ಆಸ್ಪತ್ರೆಗೆ ಒಂದು ಜನರೇಟರ್ ವ್ಯವಸ್ಥೆಯನ್ನ ಕೂಡ ಮಾಡಿಲ್ಲ. ಎಂದಿನಂತೆ ಆಸ್ಪತ್ರೆಯಲ್ಲಿ ಅದೇ ರೀತಿ ಸಮಸ್ಯೆಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಯಾರೋ ಪುಣ್ಯಾತ್ಮ ಒಂದು 2 ಗಂಟೆಗಳ ಕಾಲ ಈ ರೀತಿಯಾದಂತಹ ಸಮಸ್ಯೆಯನ್ನ ನೋಡಿ ಆ ವಿಡಿಯೋನ ಕೂಡ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿಬಿಟ್ಟಿದ್ರಿಂದಾಗಿ ಈ ರೀತಿಯಾದಂತಹ ಒಂದು ಬೆಳಕಿಗೆ ಬಂದಿರುವಂತದ್ದು. ಇನ್ನಾದ್ರೂ ಈ ಕಂಪ್ನಿಯ ಶಾಸಕರಾಗಿರುವಂತ JN ಗಣೇಶ್ ಏನಿದ್ದಾರೆ ಅವರು ಕೂಡ ಗಮನಿಸಬೇಕಾಗತ್ತೆ, ಇವರ ವಿರುದ್ಧವಾದ ಸೂಕ್ತವನ್ನ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ದಶರಥ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಎಷ್ಟೊತ್ತದ ಕತ್ತಲ್ದಾಗ ಇದ್ರೇನ್ರಿ? ಹೋಗಿ